ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆಗಳ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಗೆ ಕೆಲವೊಂದು ಮೇಜರ್ ಅಪ್ಡೇಟ್ಸ್ ಬರ್ತಿದೆ. ಕ್ಯಾನ್ಸಲೇಷನ್ ಬಗ್ಗೆ, ಬಯೋಮೆಟ್ರಿಕ್ ಬಗ್ಗೆ ರೀಸೆಂಟ್ ಅಪ್ಡೇಟ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಹಾಗೆ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳಿದಂಗೆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲೇಷನ್ ಮಾಡ್ತಾನೆ ಇದ್ದಾರೆ. ನಿಮಗೂ ಕೂಡ ಗೊತ್ತಿದೆ, ಪರಿಷ್ಕರಣೆ ಆಗ್ತಾ ಇದೆ. ನಮ್ಮ ನೂತನ CM ಆಗಿರುವಂತಹ DK ಶಿವಕುಮಾರ್ ಅವರು ಪರಿಷ್ಕರಣೆ ಮಾಡಿಸ್ತಾನೆ ಇದ್ದಾರೆ. ಈಗ ಆಲ್ರೆಡಿ 3,89,000 ಫಲಾನುಭವಿಗಳನ್ನ ಈ ಯೋಜನೆಯಿಂದ ಹೊರಗಿಟ್ಟಿದ್ದಾರೆ. ನೀವು ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆ ID ಹಾಕಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಆ್ಯಕ್ಟಿವ್ ಇದೆಯಾ, ಕ್ಯಾನ್ಸಲೇಷನ್ ಇದೆಯಾ ಅಂತ. ಯಾಕಂದರೆ ಕಂಟಿನ್ಯೂಸ್ ಆಗಿ ಪರಿಷ್ಕರಣೆ ಮಾಡ್ತಾನೆ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಾಗಿರ್ಬೋದು, ತಾಲೂಕುಗಳಲ್ಲಾಗಿರ್ಬೋದು. ಯಾವ ಆಧಾರದ ಮೇಲೆ ಕ್ಯಾನ್ಸಲೇಷನ್ ಮಾಡ್ತಿದ್ದಾರೆ ಅಂದರೆ, ಮೊದಲನೇದಾಗಿ ಮೃತಪಟ್ಟಿರೋರು ಹೆಸರುಗಳನ್ನೆಲ್ಲ ಡಿಲೀಟ್ ಮಾಡ್ತಿದ್ದಾರೆ. ಹಾಗೆ ಯಾರೆಲ್ಲ IT ರಿಟರ್ನ್ಸ್ ಮಾಡ್ತಾ ಇರ್ತಾರೆ ಅಥವಾ GST ರಿಟರ್ನ್ಸ್ ಮಾಡ್ತಿರ್ತಾರೆ ಅವ್ರದ್ದೆಲ್ಲದು ಕೂಡ ಕಟ್ಟಾಗಿದೆ. ಹಾಗೆ ಯಾರೆಲ್ಲ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿರಲ್ಲ, ಈಗ ಗೃಹಲಕ್ಷ್ಮಿ ಹಣ ಬರ್ತಿರುತ್ತಲ್ಲ ಬ್ಯಾಂಕ್ ಅಕೌಂಟ್ಗೆ, ಯಾವ ಅಕೌಂಟ್ಗೆ ಲಿಂಕ್ ಮಾಡಿರ್ತೀರ, ಸೊ ಲಿಂಕ್ ಮಾಡಿರಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ನ, ಅಂಥವ್ರ ಹೆಸರು ಕೂಡ ಡಿಲೀಟ್ ಮಾಡ್ತಿದ್ದಾರೆ. ಹಾಗೆ EKYC, ಯಾರೆಲ್ಲ EKYC ಮಾಡ್ತಿರಲ್ಲ ನಿಮ್ಗಳ ಹೆಸರು ಕೂಡ ಡಿಲೀಟ್ ಆಗ್ತಿದೆ. ಸೊ ಇವು 4 ಆಧಾರದ ಮೇಲೆ ಗೃಹಲಕ್ಷ್ಮಿಯಿಂದ ಫಲಾನುಭವಿಗಳನ್ನ ಹೊರಗಿಡ್ತಾ ಇದ್ದಾರೆ. ಹಾಗೆ ಇದುವರೆಗೂ ಕೂಡ 3,89,000 ಜನನ ಆಲ್ರೆಡಿ ಕ್ಯಾನ್ಸಲ್ ಆಗ್ತಾ ಇದೆ. ಇನ್ನೂ ಎಷ್ಟು ಜನ ಕ್ಯಾನ್ಸಲ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾರೆಲ್ಲ ಅನರ್ಹರಿದ್ದಾರೆ ಅವ್ರದ್ದೆಲ್ಲ ಕ್ಯಾನ್ಸಲ್ ಆಗ್ತಾ ಬರುತ್ತೆ. ಅದರಲ್ಲೂ ಕೂಡ ಯಾರೆಲ್ಲ ಮೃತಪಟ್ಟಿರ್ತಾರೆ ಅಥವಾ IT ರಿಟರ್ನ್ಸ್ ಮಾಡ್ತಿರೋರ್ದು ಪರ್ಮನೆಂಟಾಗಿ ಕ್ಯಾನ್ಸಲ್ ಆಗುತ್ತೆ. ಮೇ ಬಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ದಲೇ ಇರೋರನ್ನ ಅಥವಾ EKYC ಯಾರೆಲ್ಲ ಮಾಡಿಸಿಲ್ಲ ಅಂಥವ್ರನ್ನ ಮತ್ತೆ ರೀಅಪ್ಲೈ ಮಾಡೋ ಚಾನ್ಸಸ್ ಕೊಡ್ಬೋದು ಅನಿಸುತ್ತೆ. ಬಟ್ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಇನ್ನು ಪರಿಷ್ಕರಣೆ ಬಗ್ಗೆ ಇನ್ನೊಂದು ಹೇಳಬೇಕಂದ್ರೆ, ಬಯೋಮೆಟ್ರಿಕ್ ಕಡ್ಡಾಯ ಮಾಡಿದ್ದಾರೆ. ನಿಮಗೂ ಕೂಡ ಗೊತ್ತು, ಇನ್ನೊಂದು ವಾರದಲ್ಲಿ ಜಾರಿಗೆ ತರ್ತಾ ಇದ್ದಾರೆ ಬಯೋಮೆಟ್ರಿಕ್. ಈಗ ಆಲ್ರೆಡಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ನೀವು ಬೆಂಗಳೂರು 1, ಗ್ರಾಮ 1, ಕರ್ನಾಟಕ 1 ಸೆಂಟರ್ಸ್ಗಳಲ್ಲಿ ಹೋಗಿ ಬಯೋಮೆಟ್ರಿಕ್ನ ಕೊಡಬಹುದು. ಇನ್ನು ಬಯೋಮೆಟ್ರಿಕ್ ಕೊಡ್ಬೇಕಾದ್ರೆ ಏನೆಲ್ಲ ದಾಖಲೆಗಳನ್ನ ತೊಗೊಂಡು ಹೋಗಬೇಕು ಅಂತಂದರೆ, ಮೊದಲನೇದಾಗಿ ಈ ಸತಿ ಬಯೋಮೆಟ್ರಿಕ್ನ ಕೊಡ್ಬೇಕಾದ್ರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ನೀವು ಅಪ್ಲೈ ಮಾಡಿದಾಗ ಇದು ಕಂಪ್ಲೀಟ್ಲಿ ಫ್ರೀ ಇತ್ತು. ಯಾವುದೇ ರೀತಿ ನೀವು ದುಡ್ಡನ್ನ ಕೊಟ್ಟಿರಲಿಲ್ಲ. ಫ್ರೀಯಾಗಿ ಹೋಗಿ ಅಪ್ಲೈ ಮಾಡಿ ಬಂದ್ರಿ. ಬಟ್ ಇವಾಗ ನೀವು ಬಯೋಮೆಟ್ರಿಕ್ ಕೊಡಬೇಕಂದ್ರೆ ₹5 ಶುಲ್ಕನ ನಿಗದಿಪಡಿಸಿದ್ದಾರೆ. ಹೌದು, ಪ್ರತಿಯೊಬ್ಬರು ಕೂಡ ₹5ನ ಪೇ ಮಾಡಿ ಬಯೋಮೆಟ್ರಿಕ್ನ ಕೊಡಬೇಕಾಗತ್ತೆ. ಬಯೋಮೆಟ್ರಿಕ್ ಜೊತೆಗೆ ನೀವು ನಿಮ್ಮ ಆಧಾರ್ ಕಾರ್ಡ್ನ ತೊಗೊಂಡು ಹೋಗಬೇಕು. ಹಾಗೆ ಮಹಿಳಾ ಇಲಾಖೆಯಿಂದ ಕೊಟ್ಟಿರುವಂಥ ID ಕೂಡ ಮೆನ್ಷನ್ ಮಾಡಬೇಕು. ಅಂದರೆ ನೀವು ಈ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಬೇಕಾದ್ರೆ ಒಂದು ID ಕೊಟ್ಟಿರ್ತಾರಲ್ಲ, ಸೊ ಆ ID ಕೂಡ ತೊಗೊಂಡು ಹೋಗಬೇಕು. ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಕೂಡ ಕೊಡಬೇಕು ಅಂತ ಹೇಳಿದ್ದಾರೆ. ಹೌದು, ಇದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ, ಬಟ್ ಬರ್ತಿರುವಂತಹ ಮಾಹಿತಿ. ನೀವು ಬಯೋಮೆಟ್ರಿಕ್ ಜೊತೆಗೆ ಬಯೋಮೆಟ್ರಿಕ್ ಕೊಡಬೇಕಾದ್ರೆ ಆಧಾರ್ ಜೊತೆಗೆ ಮಹಿಳಾ ಇಲಾಖೆಯ ID, ಹಾಗೆ ಜಾತಿ ಪ್ರಮಾಣ ಪತ್ರ, ಹಾಗೆ ನೀವು ಲಿಂಕ್ ಆಗಿರೋ ಮೊಬೈಲ್ನ ಕೂಡ ತೊಗೊಂಡು ಹೋಗ್ಬೇಕಾಗತ್ತೆ. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್. ಸೊ ಇದಿಷ್ಟು ಡಾಕ್ಯುಮೆಂಟ್ನ ಕೊಟ್ಟು, ಹಾಗೆ ನೀವೇನಾದರೂ SC/STಗೆ ಸೇರ್ತೀರಾ ಅಂದರೆ ನಿಮ್ಮದು RD ನಂಬರ್ನ ಕೂಡ ಮೆನ್ಷನ್ ಮಾಡಬೇಕು ನೀವು ಬಯೋಮೆಟ್ರಿಕ್ ಕೊಡಬೇಕಾದ್ರೆ ಅಂತ ಕೂಡ ತಿಳಿಸಿದ್ದಾರೆ. ಸೊ ಇದಿಷ್ಟು ಕೂಡ ಕೊಡಬೇಕಾಗತ್ತೆ. ಇನ್ನೂ ಒಂದು ಸತಿ ಹೇಳ್ತೀನಿ, ನೀವು ಬಯೋಮೆಟ್ರಿಕ್ ಕೊಡಬೇಕಾದ್ರೆ ₹5 ಪೇ ಮಾಡಬೇಕು. ಆಧಾರ್ ಕಾರ್ಡ್ ಜೊತೆಗೆ ನಿಮ್ಮದು ಮಹಿಳಾ ಇಲಾಖೆಯಿಂದ ಕೊಟ್ಟಿರುವಂತಹ ID, ಹಾಗೆ ನೀವು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ನ ಕೂಡ ತೊಗೊಂಡು ಹೋಗಬೇಕು. ಹಾಗೆ ಜಾತಿ ಪತ್ರನ ಕೂಡ ತೊಗೊಂಡು ಹೋಗಬೇಕು. ಹಾಗೆ ನೀವೇನಾರು SC/ST ಕ್ಯಾಟಗರಿಗೆ ಸೇರ್ತೀರಾ ಅಂದರೆ RD ನಂಬರ್ನ ಕೂಡ ಮೆನ್ಷನ್ ಮಾಡಬೇಕು. ಸೊ ಇದಿಷ್ಟು ಡಾಕ್ಯುಮೆಂಟ್ನ ತೊಗೊಂಡೋದ್ರೆ ನೀವು ಬಯೋಮೆಟ್ರಿಕ್ನ ಕೊಡಬಹುದು. ಬಟ್ ಅದು ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನೊಂದು ವಾರದಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು
ಅಂದ್ಬಿಟ್ಟು ಪತ್ರಿಕಾ ವರದಿ ಎಲ್ಲ ಬಂದಿದೆ. ಬಟ್ ಅಫಿಷಿಯಲ್ ಆಗಿ ಯಾವಾಗಿಂದ ಶುರುವಾಗುತ್ತೆ, ಏನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು ಅಂತ ಅಫಿಷಿಯಲ್ ಆಗಿ ಇನ್ನೂ ಅನೌನ್ಸ್ ಮಾಡಿಲ್ಲ. ಮೇ ಬಿ ನೆಕ್ಸ್ಟ್ ವೀಕ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಖಂಡಿತ ಅದ್ರ ಬಗ್ಗೆ ವಿಡಿಯೋ ಬಂದ ಕೂಡಲೇ ಅಪ್ಡೇಟ್ ಬಂದ ಕೂಡಲೇ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಏನೆಲ್ಲ ಡಾಕ್ಯುಮೆಂಟ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ, ಟೈಮಿಂಗ್ಸ್ ಎಷ್ಟೊತ್ತಿಗೆ, ಯಾವ ಡೇಟಿಂದ ಯಾವ ಡೇಟ್ ಒಳಗೆ ಹೋಗಬೇಕು, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಐ ಹೋಪ್ ನಿಮಗೂ ಕೂಡ 30ನೇ ಕಂತಿನ ಹಣದವರೆಗೂ ಎಲ್ಲ ಕಂತಿನ ಹಣ ಬಂದಿದೆ ಅಂದ್ಕೊಂಡಿದ್ದೀನಿ. 31ನೇ ಕಂತಿನ ಹಣ ಕೂಡ ಅಫಿಷಿಯಲ್ ಆಗಿ ಅಂದರೆ ಆರ್ಥಿಕ ಇಲಾಖೆಯಿಂದ ಹಣ ಏನೋ ರಿಲೀಸ್ ಆಗಿದೆ. ಬಟ್ ಇವರು ಇನ್ನೂ ಹಾಕೋ ಡೌಟು, ಯಾಕಂದರೆ ಪರಿಷ್ಕರಣೆ ಆಗ್ತಿದೆ. ಪರಿಷ್ಕರಣೆ ವೇಳೆ ಎಷ್ಟು ಜನದ ಡಿಲೀಟ್ ಆದರೆ ಅಷ್ಟು ಒಳ್ಳೆಯದಲ್ಲ, ಅವರಿಗೆ ಹಣ ಉಳಿತಾಯ ಆಗುತ್ತೆ. ಹಾಗಾಗಿ ಪರಿಷ್ಕರಣೆ ಅಥವಾ ಈ ಬಯೋಮೆಟ್ರಿಕ್ ಎಲ್ಲ ಮುಗಿದ ಮೇಲೆ 31ನೇ ಕಂತಿನ ಹಣ ಹಾಕೋ ಚಾನ್ಸಸ್ ಇರುತ್ತೆ. ಈಗ ಸದ್ಯಕ್ಕೆ ಯಾವುದೇ ರೀತಿ ಹೋಪ್ಸ್ ಇಟ್ಕೊಳ್ಳೋಕ್ಕಾಗಲ್ಲ 31ನೇ ಕಂತಿನ ಹಣದ ಬಗ್ಗೆ. ಮತ್ತೇನಾರು ಅಪ್ಡೇಟ್ ಬಂದರೆ ಖಂಡಿತ ನಾನು ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆ ಗೃಹಲಕ್ಷ್ಮಿ ಯಾರೆಲ್ಲ IT ರಿಟರ್ನ್ಸ್ ಮಾಡ್ತಿದ್ರಿ ಅವ್ರದ್ದೆಲ್ಲದು ಕೂಡ ಡಿಲೀಟ್ ಆಗಿರುತ್ತೆ. ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದಾಗ ID ಕೊಟ್ಟಿರ್ತಾರಲ್ಲ, ಅಲ್ಲಿ ಹೋದರೆ ಗ್ರಾಮ ಒನ್, ಕರ್ನಾಟಕ ಒನ್ ಸೆಂಟರ್ಸ್ಗಳಲ್ಲಿ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡಿಸ್ಬೋದು ನೀವು, ಅಲ್ಲೂ ಕೂಡ ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಅಪ್ಡೇಟ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮಗೆ ನನ್ನ ಚಾನೆಲ್ ವಿಡಿಯೋಸ್ ಇನ್ಫಾರ್ಮೇಷನ್ ಇದೆ, ಇಷ್ಟ ಆಗ್ತಿದೆ ಅಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.